ಹೇಳ್ತಾ ಅಷ್ಟು ಹೇಳ್ತೀವಿ, ಗೆಲ್ತೀವಿ 100%. ಮಾರ್ಜಿನ್ ಎಲ್ಲ ನೀವು ತೆಗಿಬೇಕಂತ ಟಿ ವಿ ಅವ್ರು ಹೆಂಗೆ ಎಷ್ಟು ಏನು ಎಂತ ಅಂತ ನಮಗೆ ತೆಗಿಬೇಕಾದ್ರೆ ಇನ್ನೂ ಟೈಮ್ ಹಿಡಿದ್ರಿ, ಯಾಕಂದ್ರೆ ನಮ್ಮ ಸೋರ್ಸಿಂದ ತೆಗಿಬೇಕು ನಾವು. ಗೆಲ್ತೀವಿ ಅಂತ 100% ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಇದೆ. ಸರ್ ಹೆಂಗಿತ್ತು ಸರ್, ಏನು ಯಾವ ರೀತಿ ಜನರ ಎಲ್ಲ ಕಡೆ ಓಡಾಡಿದ್ರಿ, ಪ್ರತಿಯೊಂದು ಮತಗಟ್ಟೆಗೆ ಎಲ್ಲ ವರದಿ ತರಿಸ್ಕೊಂಡಿದ್ದೀರಿ, ಸಿಗ್ಗಾವಿ ಮತ್ತು ಇದನ್ನು ಹೋಲಿಕೆ ಮಾಡಿದ್ರೆ ಏನಾದರೂ ಒಂದು ಪಾಸಿಬಲ್ ಇದೆ ನಾನು ಅಲ್ಲ, ಒಂದು ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಒಂದು ಡಿಫ್ರೆಂಟ್ ಇರುತ್ತೆ, ಅದಕ್ಕೂ ಹೋಲಿಕೆ ಮಾಡಲಿಕ್ಕಲ್ಲ. ಅಲ್ಲಿ ವಾತಾವರಣ, ಅಲ್ಲಿ ಜಾತಿ ವ್ಯವಸ್ಥೆ, ಡೆವಲಪ್ಮೆಂಟು, ಭೌಗೋಳಿಕವಾಗಿ ಇವೆಲ್ಲ ಸಮೀಕರಣ ಬೇರೆ ಬೇರೆ ಇರ್ತಾರೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಂಗೆ ಅಂತ ಹೇಳಿಕ್ಕಾಗಲ್ಲ. ಅಲ್ಲಿ ಹೋದ್ರೆ ಡಿಫ್ರೆಂಟಾಗೇ ಇರ್ತದೆ. ಸಿಗ್ಗಾಂವ್ ಡಿಫ್ರೆಂಟ್ ಆಗಿತ್ತು ರೀ, ಇದು ಡಿಫ್ರೆಂಟಾಗೇ ಇತ್ತು. ಅಲ್ಲಿ ಹೋದ್ಮ್ಯಾಗ ನಮಗೆ ಗೊತ್ತಾಯ್ತು ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡ್ಬೇಕಂತ. ಸ್ಟಡಿ ಮಾಡಿದ್ಮ್ಯಾಗ ಸ್ಟಡಿ ಮಾಡಿ ಕೆಲಸ ಮಾಡಿದ್ದೀವಿ. 100ಕ್ಕೆ 100 ಗೆಲ್ತೀವಿ, ಅದು ಅಷ್ಟು ವಿಶ್ವಾಸ ಇದೆ. ಬಹಳಷ್ಟು ಧರ್ಮ ಮತ್ತು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚುನಾವಣೆಯಲ್ಲಿ ಬಹಳಷ್ಟು ಚರ್ಚೆ ಆಯಿತು. ಅದು ಏನಾದರೂ ಮತದಾರರ ಮೇಲೆ ಎಫೆಕ್ಟ್ ಆಗೋದಾ? ಯಾಕಂದ್ರೆ ಹೇಳಿಕೆ ಕೊಟ್ಟಿದ್ರು ಸರ್, ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾವೇ ಇರಬೇಕು ಅಂತ, ಲಿಂಗಾಯತರೇ ಆಡಳಿತ ಮಾಡಬೇಕು, ಅವ್ರಿಗೆ ಊಟ ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ನೋಡಿದ್ರೆ ಅವ್ರ ವಿಡಿಯೋಗ. ಅದು ಸಾರ್ವಜನಿಕವಾಗಿರೋ ನಾವು ಆ ರೀತಿ ಹೇಳಲಿಕ್ಕಾಗೋಲ್ಲ. ಅದು ಯಾವಾಗ ವ್ಯತಿರಿಕ್ತ ಪರಿಣಾಮ ಅವ್ರಿಗೆ ಆಗುತ್ತೆ. ಅದು ಆ ಥರ ಮಾಡಿದ್ರೆ ಅದರ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ. ಯಾಕಂದ್ರೆ ನಾವೆಲ್ಲನೂ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ, ಬರೀ ಜಾತಿ ಧರ್ಮ ನೋಡೋಕ್ಕಾಗೋಲ್ಲ. ಸೊ ಒಂದು ಸತರದ ಪರಿಣಾಮ ಬೀರ್ಬೋದು. ಯಾವುದು ರಾಜಕೀಯ ಧ್ರುವೀಕರಣ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಒಂದು ಕಡೆ ಬಾಗಲಕೋಟೆಯಲ್ಲಿ ತಾವಿದ್ರಿ, ಇಲ್ಲಿ ಸರ್ಕಾರ ದಾವಣಗೆರೆಯಲ್ಲಿ ಆ ಕಡೆ ಡಿ ಸಿ ಎಮ್ ಆಗಿರ್ಬೋದು, ಮುಖ್ಯಮಂತ್ರಿ ಎಲ್ಲರೂ ಆ ಕಡೆ ಆಗಿ ಮಾಡ್ತಾರೆ. ಇದನ್ನು ಯಾವ ಥರ ಇನ್ನೂ ತೆಗೆದುಕೊಳ್ತೀರ? ಅಲ್ಲ, ನಮ್ಮದು ಮೊದಲನೇ ಮಾತು ನಮ್ಮ ಸೀಟ್ ಇದು. ಇದು ಕಾಂಗ್ರೆಸ್ಸಿನ ಸೀಟ, ಕಾಂಗ್ರೆಸ್ ಜೊತೆ ಉಳಿಸ್ಕೊಳ್ಳೇಬೇಕು, ನಮ್ಮ ಪ್ರಿಯಾರಿಟಿ. ಮತ್ತು ಗೆಲ್ಲೋದ್ರಿಂದ 2 ವರ್ಷ ಆರಾಮಾಗಿ ನಾವು ಆಡಳಿತ ನಡೆಸ್ಬೋದು. ಒಂದು ವೇಳೆ ನಾವು ಒಂದೇ ಸೋತರೂ ಕೂಡ BJP ನಮ್ಮನ್ನು ಒಂದಕ್ಕೆ ಸೋತರು ನಮ್ಮನವ್ರಿಗೆ 2 ವರ್ಷ ಮಲಗಲಿಕ್ಕೆ ಬಿಡೋಲ್ಲ ಅವರು. ಇತರ ಮ್ಯಾಗ ಈಗ ಗೆದ್ದೀವಿ ನಾವು CM ನಾವು ಮಂತ್ರಿಗಳಂತ ಈಗ ಹೇಳಕ್ಕೆ ಶುರು ಮಾಡ್ತಾರೆ ಅವರು. ಸೊ ಇದಾಯ್ತು ಮತ್ತೆ ನೀರು, ಸಮುದ್ರ ನೀರು ಹಂಗೆ ಯಾವುದಕ್ಕೆ ಗರ್ಜನೆ ಇಲ್ಲದೆ ಸುಮ್ಮನೆ ಇರ್ತದೆ ಹಾಗೆ. ಸೊ ನಮಗೆ ಆಡಳಿತ ಮಾಡಲಿಕ್ಕೆ ಸ್ವತಂತ್ರವಾಗಿರ್ತದೆ ಅಷ್ಟೇ. ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ಆರಾಮಾಗಿರ್ತಾರೆ. ಇಲ್ಲಾಂದ್ರೆ 2 ವರ್ಷ ನಮ್ಮ ಮಲಗ ಬಿಡೋದಿಲ್ಲ ಅವರು. ಸರ್, ಈ ಫಲಿತಾಂಶಕ್ಕೆ ಏನೇನು ಪಾಸಿಟಿವ್ ಆಗೋದು ತಮ್ಮ ಕಾಂಗ್ರೆಸ್ಗೆ? ಈ ತಾವೆಲ್ಲ ಓಡಾಡಿದ್ದೀರಿ, ಏನೇನು ಪಾಸಿಟಿವ್ ಆಗೋದು ಫಲಿತಾಂಶಕ್ಕೆ ಪೂರಕ ಆಗೋದು ತಾವು ಇದು ಮಾಡ್ತೀವಿ? ಪಾಸಿಟಿವ್ ಅಂದರೆ ನಮ್ಮ ವೋಟ್ರೇ ಭಾಳ ಇದ್ದಾರೆ. ಕಾಂಗ್ರೆಸ್ನ ವೋಟ್ರ್ ಭಾಳ ಇದ್ದಾರೆ, ನಾವು ಅವ್ರನ್ನ ಮರ್ತಿದ್ದೀವಿ, ದೂರ ಇಟ್ಟಿದ್ದೀವಿ. ಸೊ ಹೀಗಾಗಿ ನಾವು ದಿನ 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 ದೂರ ಆಗ್ತಾಯಿದೆ. ಸೊ ಅವ್ನು ವಾಪಸ್ ಪಡೆಯುವಂಥ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿಲ್ಲ. ಮಾಡಬೇಕು, ಅವ್ರ ಹತ್ರ ಹೋಗ್ಬೇಕು. ನಮ್ಮ ಕಾರ್ಯಕ್ರಮ ನಾವು ಏನು ಮಾಡಿದ್ದೀವಿ ಸ್ವತಃ ನಂತರ ಅದನ್ನೆಲ್ಲ ಅವ್ರಿಗೆ ಹೇಳಬೇಕು. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ. ಇನ್ನೂ ಭಾಳ ಜನ ಕಾಂಗ್ರೆಸ್ಗೆ ಐಯಿಂದ SC ST ವರ್ಗದವರೇ ಅಂದರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನೆಹರು ಏನು ಮಾಡಿದ್ರು, ಗಾಂಧಿಯವರು ಏನು ಮಾಡಿದ್ರು, ಇಂದಿರಾ ಗಾಂಧಿ ಏನು ಮಾಡಿದ್ರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಮಗೆ ಹೆಂಗೆ ಸ್ವತಂತ್ರ ಸಂವಿಧಾನ ಮೂಲಕ ನಮಗೆಲ್ಲ ಹಕ್ಕು ಸಿಕ್ಕೊಂಡದು ಭಾಳ ಮಂದಿ ಗೊತ್ತಿಲ್ಲ. ಇವನ್ನೆಲ್ಲ ಗೊತ್ತು ಮಾಡೋಂಥ ಪ್ರಯತ್ನ ಆದರೆ ನಮ್ಗೆ ಭಾಳ ಸುಲಭ ಆಗ್ತದೆ. ಅದೇ ನಾವು ಮುಂಚೆಯಿಂದ ನಾವು ಭಾಳ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಆಸಕ್ತಿ ವಹಿಸೋಲ್ಲ. ಅದು ಭಾಳ ಜನ ಕೂಡಿಸೋದು ಅದು ಸುಮ್ಮನೆ ಶೋ ಅಪ್ ಅದು. ಅದರಿಂದ ರಿಸಲ್ಟ್ ಏನು ಬರೋಲ್ಲ. ಜನ ಸೇರಿಸ್ಬೋದು, ನೀವು ಬೇಕಾಯ್ತು 50 ಸಾವಿರ ಸೇರಿಸ್ಬೋದು, 1 ಲಕ್ಷ ಸೇರಿಸ್ಬೋದು. ಅದರಿಂದ ರಿಸಲ್ಟ್ ಕಡಿಮೆ. ಸೊ ನೀವು ಚಿಕ್ಕದಾಗಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾರೆ. ಅಲ್ಪಸಂಖ್ಯಾತ ಸಮಾಜದ ಟಿಕೆಟ್ ಸಿಗಲಿಲ್ಲ ಅನ್ನೋ ಸಮಾಧಾನ ಇದೆ ಆ ಸಮಾಜದಲ್ಲಿ. ಅದು ಎಲ್ಲಾದರೂ ತಮ್ಮ ಕಾಣ್ತಾ ಈ ಎಲೆಕ್ಷನ್ ಸಂದರ್ಭದಲ್ಲಿ ಆ ರೀತಿ ಅದು ಏನಾದರೂ ಎಫೆಕ್ಟ್ ಆಗೋದಾ ಫಲಿತಾಂಶದ ಮೇಲೆ ಅಂತ?
ಲೀಡಿಗೆ ಕಡಿಮೆ ಆಗ್ತದೆ. ಲೀಡು ನಾವೇನು ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದರೆ ಒಂದು 20% ಅವರೇ ನಮ್ಮ ಹೋಗ್ತಾರೆ. ಅವರು BJPಗೆ ಹಾಕ್ಬೋದು ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP ಅಲ್ಲೂ ಹಾಕ್ಬೋದು, ಅಥವಾ ಓಟ್ ಹಾಕದೇನೂ ಇರ್ಬೋದು. ಒಂದು 20% ಅವ್ರು ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಮಂತ್ರಿ ಮಲ್ಲಿಕಾರ್ಜುನ ಅವರು ಸರಿಪಡಿಸ್ಕೋಬೇಕು. ಆ ಸಮುದಾಯಕ್ಕೆ ನೋವಾಗಿದೆ. ಯಾಕಂದ್ರೆ ಅವ್ರ ಜನಸಂಖ್ಯೆ ಹೆಚ್ಚಿದೆ, ಅವ್ರು ಸಿಗಬೇಕಾಗ್ತದೆ, ನೋ ಡೌಟ್. ಆದರೆ ಮುಂಚೆಯಿಂದ ಅಲ್ಲಿ ಶಾಮನೂರು ಅವ್ರು ಕ್ಲೇಮ್ ಮಾಡ್ತಾರೆ, ಅವರೇ ಪಡಿತಾರೆ, ಶಾಸಕರಾಗ್ತಾರೆ. ಸೊ ಸಡನ್ನಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ. ಇನ್ನು ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಮೇಲೆ ಭಾಳ ಜವಾಬ್ದಾರಿ ಇದೆ. ಅವ್ರನ್ನ ಹೆಂಗೆ ಜೊತೆಯಾಗಿ ತೆಗೆದುಕೊಳ್ಳೋದು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾಕಂದ್ರೆ ಅವರು ಅಲ್ಲಿ ಭಾಳ ಹತ್ತಿರದವ್ರು, ಎಲ್ಲ ಸಮುದಾಯಗಳ ಬಗ್ಗೆ ಪರಿಚಯ ಇದೆ, ಯಾರ ಶಕ್ತಿ ಎಷ್ಟಿದೆ ಅಂತ. ಸೊ ಅದನ್ನು ಕೆಲಸ ಮಾಡಬೇಕು ಮುಂದಿನ ದಿನಗಳು. ಹೌದು. ಗೊಂದಲ ಏನಿಲ್ಲ, ನಮ್ಮ ಜಾಸ್ತಿ ಇದೆ ಕೂಡ ಅಂತ ಕ್ಲೇಮ್ ಮಾಡೋದು, ಗೊಂದಲ ಅಂತ ಪ್ರಶ್ನೆ ಇಲ್ಲ. ಯಾರ್ಯಾರು ಕೇಳ್ತಾರೆ, ಈ 20-30 ಸಾವಿರದವ್ರೆ ನಾ ಸ್ಟ್ರಾಂಗ್ ಅಂತ ನನಗೆ ಕೊಡ್ರಂತಾರೆ. ಮತ್ತು ಅವ್ರು 70,000 ಇದ್ದವ್ರೆ ಕೇಳಬಾರ್ದ್ರೆ. 20,000 ಇರೋಲ್ಲ, ನಂದು ಫುಲ್ ಇದ್ರೆ ಎಲ್ಲ ನೆಟ್ವರ್ಕ್ ಇದೆ, ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ. ಅವ್ರೇನು ಮೊದಲ ಸೃಷ್ಟಿ ಮಾಡಿಲ್ಲ. ಆ ಸಮುದಾಯಕ್ಕೆ ಅವರು ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿದ್ರು. ಅದು ನೀವು ಹೇಳಿದಂಗೆ ಅಲ್ಲಿ ಅವರು ಮನೆಗೆ ಕೊಡೋದು ಅನಿವಾರ್ಯ ಆಗಿತ್ತು. ಬಾಗಲಕೋಟೆಯಲ್ಲಿ ಸೇಮು, ಅಲ್ಲೂ ಸೇಮ್ ಆಗಿತ್ತು. ಇಷ್ಟೆಲ್ಲ ಇದು ಫಲಪ್ರಯೋಗ ಆಗ್ತದೆ. ಇಡೀ ಸರ್ಕಾರ ಒಂದು ಕಡೆ ಬಂತು, ಅಲ್ಲಿಯೂ ಮಂತ್ರಿಗಳು, ಇಲ್ಲಿ ಮಂತ್ರಿಗಳು, ಇಷ್ಟು ಹಣ ವೇಸ್ಟು, ಇಷ್ಟು ಕಾರ್ಯಕರ್ತರ ಶ್ರಮ. ಬೈ ಎಲೆಕ್ಷನ್ಗೆ ಅವಶ್ಯಕತೆ ಇದೆ ಸರ್ ರಾಜ್ಯದಲ್ಲಿ, ದೇಶದಲ್ಲಿ. ಮತ್ತು ಮಾಡಲೇಬೇಕಿಲ್ಲ, ಚುನಾವಣೆ ಬಂದಾಗ ಮಾಡಲೇಬೇಕ್ರಿ. ಈಗ ನಾವೇನು ಮಾಡೋದು? ಇಲ್ಲಾಂದ್ರೆ ಸಿಸ್ಟಮ್ ಮಾಡಬೇಕು. ಯಾವ ಪಕ್ಷದವರು ತೀರ್ಕೊಂಡಿರ್ತಾರೆ ಅವ್ರನ್ನ ನಾಮಿನೇಟ್ ಮಾಡೋಕ್ಕಂತ ಸಿಸ್ಟಮ್ ಆದರೆ ಇದು ಹೋಗ್ತಿದ್ದು ಬರಬೇಕದು. ಬೈ ಎಲೆಕ್ಷನ್ ತಪ್ಪಿಸ್ರೆ ಯಾವ ಪಕ್ಷದಿಂದ ಹೊರಗೆ ಹೋಗಿರ್ತಾರೆ ಅಥವಾ ಯಾವುದೋ ನಿಧನ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು, ಕಾನೂನು ತಂದರೆ ಒಳ್ಳೇದಿದು. ಆ ಪಕ್ಷದವ್ರು ನಾಮಿನೇಟ್ ಮಾಡಿದ್ರೆ ಅವ್ರು ಇಲೆಕ್ಟ್ ಆಗಬೇಕು. ಅದು ಕಾನೂನು ತರಬೇಕದು, ಒಳ್ಳೇದೇ. ನೀವು ಹೇಳ್ದಂಗೆ ಭಾಳ ದೊಡ್ಡ ಇಡೀ ರಾಜ್ಯದ ಕಾರ್ಯಕರ್ತರು ನಮ್ಮವರು ಬಂದಿದ್ರು, BJP ಅವರು ಇದ್ದರು. ಸುಮಾರು ಎಲ್ಲರೂ 10 ದಿವಸ ದಾವಣಗೆರೆಯಲ್ಲಿದ್ದರು, ಬಾಗಲಕೋಟೆಯಲ್ಲಿ ಇದ್ದರು. ಮುಂದೆ ಎಲೆಕ್ಷನ್ ಮಾಡೋದು ಬಾಗಲಕೋಟೆ ವಿಚಾರ ಮಾಡೋದು. ಮುಂದಿನ ಎಲೆಕ್ಷನ್ ಮಾಡೋದು ಚರ್ಚೆ ಕಾರ್ಯಕರ್ತರು ಯಾರು ಓಡಾಡೋರು ಇಷ್ಟು ಅಂತ ಸರ್. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆಯನ್ನ ಹರಿಸಿದೆ, ರಾಜಾರೋಷಿಕೆ ಮಾಡ್ತಿದೆ ಕಾಂಗ್ರೆಸ್. ಹೇಳ್ತಾರೆ, ಮತ್ತು ಅವ್ರು ಏನು ಮಾಡೋದು? BJP ಅವ್ರು ಏನು ಮಾಡ್ತಾರೆ? ಅವರು ಅಂತ ಬರ್ತಾರೆ. ನಿಮ್ಮಷ್ಟು ಮಾಡಿಲ್ಲ. ದುಡ್ಡೇ ಇಲ್ಲ, ಅದು ದುಡ್ಡೇ ಹೆಂಗೆ ನಾವು ರಾಜ. ಈಗ ಕಾನೂನಲ್ಲಿ ಅಪರಾಧ 10 ರೂಪಾಯಿ ಕೊಟ್ಟರು ಅಪರಾಧ, 100 ಕೊಟ್ಟರು ಅಪರಾಧ, 200 ಕೊಟ್ಟರು ಅಪರಾಧ. ಮತ್ತು ಅವರು ಕೊಟ್ಟಿದಾರಲ್ಲ, ಮತ್ತು ಅವರೇ ಒಪ್ಕೋತಾರೆ. ಈಗ ನೀವು ಯಾರಿಗಾರ ಬಂದು ಓಟ್ ಹಾಕ್ಸ್ತೀವಿ ಅಂದರೆ ಬೇಡ ಅನ್ಬೇಕಾರೆ ಯಾರು ಬೇಕಾದ್ರೆ ಮಾಡ್ಬೋದು. ಈಗ ಯತ್ನಾಳ್ ಅವ್ರು ಹೊರಗಡೆ ಇದ್ರು ಕೂಡ ನಾವು ಬಂದು ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ಯಾರೋ ಹೇಳಿದ್ರೆ ಅದನ್ನು ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಅದನ್ನು ಅವರು ಆ ಪಕ್ಷದವ್ರು ಹೇಳ್ಬೇಕು, ನಾನೇ ಹೇಳಬೇಕು. ಅದು ಅವ್ರು ಸಂಬಂಧಪಟ್ಟದ್ದು, ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು. ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಈಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಗಿಂತಲೂ ದಾವಣಗೆರೆಯಲ್ಲಿ ಭಾಳ ಅವಶ್ಯಕತೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು ದಾವಣಗೆರೆಯಲ್ಲಿ ಇದ್ದಿದ್ರೆ ಎಲ್ಲ ಗೊಂದಲನೇ ಇರ್ತಿರಲಿಲ್ಲ. ಪೈಲ್ವಾನ್ರು ಒಂದು ಕಡೆ, ಇನ್ನೊಂದು ಕಡೆ SDP ಆಯೋ ಭಾಳಷ್ಟು ಗೊಂದಲಗಳಾದವು ಅಂತ ಕಾರ್ಯಕರ್ತರ ಅಭಿಪ್ರಾಯ. ಇಲ್ಲ, ಇದನ್ನು ನಮ್ಮವ್ರು ಕೂಡ ನಾವು ಮಾಡಿಸಿದ್ದೀವಲ್ಲ, ನಮ್ಗೆ ಎಷ್ಟು ಬೇಕಾದ್ರೆ ಸಾಧ್ಯ ಅಲ್ಲಿಂದ ನಾವು ಮಾಡಿಸಿದ್ವಿ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಆದರೆ ಅದು ಗೊಂದಲ ಒಂದು ಸಲ ಆದಾಗ ಅದು ಏನು ಮಾಡಲಿಕ್ಕಾಗಲ್ಲ. ಅದು ಇಲೆಕ್ಷನ್ ಆದಮೇಲೆ ತಾನಾಗೆ ಕೂಲ್ ಆಗುತ್ತೆ. ಸರ್, ಇವೆರಡು ಕ್ಷೇತ್ರದಲ್ಲಿ 5 ಮತಗಳನ್ನು ಕ್ರೋಢೀಕರಿಸಲಿಕ್ಕೆ
ಕಾಂಗ್ರೆಸ್ ಯಶಸ್ವಿ ಆಗ್ತದೆ ವಿಶೇಷ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಅದರ ಜೊತೆಗೆ ಕೋಟೆಕೆರೆಯಲ್ಲಿ ಬುದ್ಧನ ಪ್ರತಿಮೆ ಆಗಬೇಕಾಗಿತ್ತು. ಅದ್ರ ಕಡೆನೂ ಜಿಲ್ಲಾಡಳಿತ ಒಂದು ಇದನ್ನು ಮಾಡ್ತಾರೆ. ಯಾವ ರೀತಿ ಸರ್ ಇದನ್ನು ಒಂದು ನಿಭಾಯಿಸಬಹುದು ಸರ್? ಇಲ್ಲಿ ಏನು ಅದು ಜಾಗದ ತೊಂದರೆಯಿಂದ ಇಲ್ಲಿವರೆಗೆ ಆಗಿದೆ. ನಾವೀಗ ಅಂತಿಮವಾಗಿ ಸುವರ್ಣಸೌಧದಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸುವರ್ಣಸೌಧ ಬುದ್ಧನ ಪ್ರತಿಮೆ ಸರ್. ಹೋದ್ರೆ ಎಲ್ಲರೂ ಕೂಡ ಹೋಗ್ಬೇಕು. ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು. ಇನ್ನೂ ಮಟ್ಟ ಯಾರು ಹೋದ್ರು ಬಿಟ್ಟೇ ಇಲ್ಲ ಅವ್ರ. ಯಾರು ಹೋದ್ರು ಒಳ್ಳೆ ಏರ್ಪೋರ್ಟ್ನಾಗ ಒಂದು ಫೋಟೋ ತೆಗೆಸೋದು ಬಿಟ್ಟು ಬಿಟ್ಟೇ ಇಲ್ಲಲ್ಲ. 10 ವರ್ಷದಾಗ ಎಲ್ಲಿ ಬಿಟ್ಟಾರ ಹೇಳ್ರಿ? ಯಾವ ವರ್ಷ ಬಿಟ್ಟಾರ ಹೇಳ್ರಿ? ಇಲ್ಲ ನೋಡೋಣ. ಅದ್ರ ಬಗ್ಗೆ ಇದೆ. ನಮ್ಮ ಇಡ್ಕಲ್ ಡ್ಯಾಮಲ್ಲಿ ನೀರಿದೆ, ಮಲಪ್ರಭಾದಲ್ಲಿದೆ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಲ್ರಿ, ಬರ್ಬೇಕು ಅವರು ಕಾರ್ಪೊರೇಷನ್ ಬರಬೇಕು, ಲ್ಯಾಂಡ್ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರಲ್ಲ. ಮತ್ತು ಅವ್ರು ಬರೋಲ್ಲ, ಅದಾಗೋಲ್ಲ, ನಾವೇನು ಮಾಡ್ಬೇಕು? ಈಗ ಮೇಯರ್ ಆದವ್ರು ಬರ್ಬೇಕಲ್ಲ. ಮೇಯರ್ ಆದವರು ಸಂಬಂಧಪಟ್ಟವ್ರು ಬಂದ ಚರ್ಚೆ ಮಾಡಿದ್ರೆ ನಾವು ಅದನ್ನು ಹುಡುಕಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಈ ಜಾಗ ಕೊಡ್ತೀವಿ ಅವ್ರಿಗೆ. ಬರ್ದಿಲ್ಲ ನಾವೇನು ಮಾಡೋದು? ಅದು ಸಾಲ್ವ್ ಆಗಿದೆ. ಅದಕ್ಕೂ ದುಡ್ಡು ಕೊಡ್ಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ. ಅದು ಸಾಲ್ವ್ ಆಗಿದೆ. ಆ ರೈತರಿಗೆ ದುಡ್ಡು ಕೊಡಕ್ಕೆ ಒಪ್ಪಿದೆ ಸರ್ಕಾರ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡಕ್ಕೆ ಸಂಘರ್ಷ ಮುಂದುವರಿಸ್ತಾ ಇದೆ. ಅದಕ್ಕೆ ಯಾವುದೇ ಶಾಶ್ವತ ಪರಿಹಾರ ನೀಡ್ತಾರೆ. ಇದರಿಂದ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಯಾವಾಗ ನೋಡಿದಾಗ ಅಧಿಕಾರಿಗಳು ಸಭೆಗಳಿಗೆ ಗೈರಾಗ್ತಾ ಇದ್ದಾರೆ. ಇದರ ಬಗ್ಗೆ ಮೇಲಿನ ಮೇಲೆ ಸಭೆಗಳಲ್ಲಿ ಕೂಡ ಅಧಿಕಾರಿಗಳು ಸೂಚನೆ ಮಾಡಿದ್ರು ಕೂಡ ಅಧಿಕಾರಿಗಳನ್ನು ಕೇರ್ ಅಂತ ಇಲ್ಲ. ಇದ್ರ ಕಡೆ ಏನು ಜಿಲ್ಲಾಡಳಿತ ಅಥವಾ ತಾವೇನಾದರೂ ಹಸ್ತಕ್ಷೇಪ ಮಾಡ್ತಾರೆ ಸರ್? ನೋಡಿ, ನಮಗೂ ಲಿಮಿಟೇಷನ್ ಇದೆ ಅಲ್ಲಿ. ಅದನ್ನ ಮೀರಿ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಅವ್ರೇನು ನಮ್ಗೆ ಬಂದು ಹೇಳಿಲ್ಲ. ನಮಗೆ ಬಂದು ಏನಾರ ಹೇಳಿದ್ರೆ ನಾವೇನಾರ ಸಜೆಷನ್ ಕೊಡ್ಬೋದು ಅವ್ರಿಗೆ. ಸರ್ಕಾರದಿಂದ ಹೆಲ್ಪ್ ಮಾಡ್ಬೋದು. ಸೊ ನಮಗೆ ಗೊತ್ತಾದಾಗ ನಾವು ಏನು ಮಾಡಬೇಕು ಅಷ್ಟು ಮಾಡ್ತೀವಿ. 100% ಅಲ್ಲಿ ನಾವು ಹೋಗಿ ಹೀಗೆ ಮಾಡಂತ ಹೇಳಲಿಕ್ಕೆ ನಮಗೆ ಆಗೋಲ್ಲ. ಅದು ಬೆಳಗಾವಿ ಜಿಲ್ಲೆಯಲ್ಲಿ ಬಾಳೆಗುಪ್ಪು ಬ್ಯಾಂಕುಗಳು ದಿವಾಳಿ ಆಗಿದ್ದು, ಒಂದು ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮ, ಈಗ ಇದು ಬೆನ್ನಲ್ಲೇ ಮತ್ತೊಂದು ಈಗ ಕಲ್ಲೋಳಿಯಲ್ಲಿರುವಂಥ ಸದಾಶಿವ ಬ್ಯಾಂಕು ಕೂಡ ಅದ್ರ ಕೂಡ ಭಾಳಷ್ಟು ಜನ ಈ ಎಲ್ಲ ಕೋಆಪರೇಟಿವ್ ಬ್ಯಾಂಕುಗಳು ಏನಾದರೂ ತನಿಖೆ ಮಾಡಿಸ್ತೀರಾ ಸರ್ ಬೆಳಗಾವಿ ಜಿಲ್ಲಾ? ನೋಡಿ, ಅದು ದುಡ್ಡು ಇಡೋರು ಮೊದಲನೇ ಥಿಂಕ್ ಮಾಡಬೇಕು ಯಾವ ಬ್ಯಾಂಕದಲ್ಲಿ ಇಡಬೇಕು. ನೀವು ಹೇಳ್ದಂಗೆ ಸುಮಾರು ಈಗ 6 ತಿಂಗಳಿಗೊಂದು ಇಂಥದ್ದು ಪ್ರಕರಣ ಹೊರಗೆ ಬರ್ತಾ ಇದೆ. ಆಡಳಿತ ಮಂಡಳಿ ಸರಿ ಇರಬೇಕು. ಅವರು ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು. ಆ ಥರ ಇಡಬೇಕು. ಹೀಗಾದರೆ ಯಾರ ಜವಾಬ್ದಾರಿ? ಈಗ ಅವರು ನಾವು ಬಡ್ಡಿ ಡಬಲ್ ಕೊಡ್ತೀವಿ ಅಂತ ಅಟ್ರಾಕ್ಷನ್ ಮಾಡಿಬಿಡ್ತಾರೆ. 5 ವರ್ಷದಲ್ಲಿ ಡಬಲ್ ಅಂತಾರೆ. ಜನ ಹೋಗಿಡ್ತಾರೆ. ಸೊ ದುಡ್ಡು ಇಡಬೇಕಾದ್ರೆ ಇದನ್ನೆಲ್ಲ ಚರ್ಚೆ ಮಾಡಿ ಬ್ಯಾಕ್ಗ್ರೌಂಡ್ ನೋಡೇ ಇಟ್ಟರೆ ಒಳ್ಳೇದು. ಯಾವುದ್ರೆ ಆದೇಶ ಈಗಾಗಲೇ ಸೋಮವಾರದಿಂದ ಮತ್ತು AR ಇಬ್ಬರು ತನಿಖೆ ಮಾಡ್ತಿದ್ದಾರೆ. ಯುವಕನ ಮೇಲೆ ಗುಂಡಾವರ್ತನೆ ಸರ್ ಮಂಡ್ಯದ ಗನಂಗೂರು ಟೋಲ್ ಬಳಿ. ಎಲ್ರಿ? ಮಂಡ್ಯದ ಗನಂಗೂರು ಟೋಲ್ ಸರ್, ಟೋಲ್ ನಾಕಾ ಬಳಿ ಟೋಲ್ ಸಿಬ್ಬಂದಿಗಳು ಯಥಾವತ್ತುವ ಹೊಡೆದಿದ್ದಾರೆ. ಏನು ಆಕ್ಷನ್ ಮಾಡ್ತಾರೆ? ಆಕ್ಷನ್ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕ್ರಿ. ಅವರ ಪಾರ್ಟಿ ಇಫೆಕ್ಟೆಡ್ ಕೊಟ್ಟರೆ ಅವ್ರು ಪೊಲೀಸ್ ಆಕ್ಷನ್ ತಗೋತಾರೆ. ಅದೇ ಫಾಸ್ಟ್ಯಾಗ್ನಲ್ಲಿ ಹಣ ಇಲ್ಲ ಅನ್ನೋದು ಸಣ್ಣ ಕಾರಣಕ್ಕಾಗಿತ್ತು. ಅದೇ ಪೊಲೀಸ್ ಆಕ್ಷನ್. ಯಾಕಂದ್ರೆ ಅವ್ರು ಹೊಡೆದಾಡಿದ್ರೆ ಅದನ್ನ ಪೊಲೀಸ್ ಆಕ್ಷನ್ ಕೊಡಬೇಕು. ನೀವು ಆ ರೀತಿ ಪ್ರಕರಣವನ್ನು ಮಾತಾಡ್ತಿದ್ರೆ ಜಾಸ್ತಿ ಬರ್ತದೆ. ಮಾರ್ಕಂಡೆ ನದಿ ನಮ್ಮ ಕ್ಷೇತ್ರ ಹಾಗೂ ಆ ನದಿ ಗ್ರಾಮ ಪಂಚಾಯತಿ ಹೌದು, ಅಲ್ಲೇ ಬರ್ತದೆ. ಅಲ್ಲ, ಅಲ್ಲಿ ಯಾವುದೇ ಅದನ್ನು ಡಿಸ್ಪೋಸ್ ಮಾಡೋಂಥ ಸಿಸ್ಟಮ್ ಇರಲಿಲ್ಲ. ನೇರವಾಗಿ ಅವರು ಕಾಕ್ತಿ, ಒಣಗ, ಮೇಜರ್ ದೊಡ್ಡ ಸಿಟಿ ಪ್ಲಸ್ ಬೆಳಗಾವಿ ಸಿಟಿದು ಕೂಡ ಈ ನಮ್ಮ KH ಕಂಗ್ರಾಳಿ ಈ ಸೈಡಿಂದ ಕೂಡ ನೇರವಾಗಿ ನದಿಗೆ ಬರ್ತದೆ. ಈಗ ನಾವು STP ಮಾಡೋದು ಆ ಕಡೆ ಇರೋದು.
ಈ ಉದ್ಯಮ ಭಾಗದಿಂದ ಬರುವಂಥದ್ದು ಮಾಡ್ತಿದ್ವಿ, ಇಲ್ಲಿ ಮಾಡ್ತಲ್ಲ, ಇಲ್ಲೂ ಒಂದು ಆ ರೀತಿ ಆಗ್ಬಾರ್ದು. ಆಗ್ಬೇಕಾದ್ರ ಬಗ್ಗೆ ನೋಡ್ರಿ ಗಮನ ಸೆಳಿ. ಇದೇ ಆಗಲಿಕ್ಕೆ 20-30 ವರ್ಷ ಹೋದ್ರೆ ಅದು 30 years ಇದು. ಈ ಕೊನೆ ಹಂತಕ್ಕೆ ಬಂದಿದೆ ಈಗ. ಯಾಕಂದರೆ ದೇವಸ್ಥಾನ ಇದೆ ಪಕ್ಕದಲ್ಲಿ ನಡೆಯೋದು ಹೌದು. ಡೆವಲಪ್ಮೆಂಟ್ ಮಾಡಿದರೆ ಬೇರೆ ಕಡೆ ಯಾವ ರೀತಿ ಒಂದು ಟೂರಿಸಂ ಮಾಡ್ಬೋದು. ಒಂದು ಗಣಪತಿ ಒಂದು ವಿಸರ್ಜನೆ ಬೇಕಾದಷ್ಟು ಒಂದು ವ್ಯವಸ್ಥೆ ಮಾಡ್ಬೋದು, ಒಂದು ಅಟ್ರಾಕ್ಷನ್ ಆಗುವಂಥ ಆ ರೀತಿ ನೋಡೋಣ ಅದ್ರ ಬಗ್ಗೆ. ಅದಕ್ಕೊಂದು ಸಪ್ರೇಟ್ ಮಾಡಲಿಕ್ಕೆ 4-5 ವಿಲೇಜ್ ಕೂಡಿ ಮಾಡ್ಬೋದು. ಜಿಲ್ಲಾ ಪಂಚಾಯತ್ ಅವ್ರು ಅದನ್ನ ಹೆಡ್ ನೋಡೋಂಥ ಜವಾಬ್ದಾರಿಲ್ಲ, ಅವ್ರು ನೋಡ್ಬೇಕಿರಲ್ಲ. ಈಗ ಆ ಥರ ಅದಕ್ಕೆ ಅವ್ರ ಹೆಡ್ನೇ ಜವಾಬ್ದಾರಿ, ಅವ್ರು ಅದನ್ನು ನಿಯಂತ್ರಣ ಮಾಡ್ಬೇಕ್ರಿ. ಇಲ್ಲ ನಮ್ಮವ್ರೆಲ್ಲ ಮತ್ತೆ ರಕ್ಷಣೆ ಪಡಿಬೇಕಾರೆ ಅದು ಏನಾರ ಛತ್ರಿ ಹಿಡಿಬೇಕಲ್ಲ. ಅವ್ರು ಏನಾರ ಮಾಡ್ತಾರೆ, ರಕ್ಷಣೆಗೆ ನಮ್ಮ ಹೆಸರು ಹೇಳ್ತಾರೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಕೋರ್ಟ್ನಲ್ಲಿದೆ, ಕೋರ್ಟ್ ಡಿಸಿಷನ್ ಕೊಡ್ಬೇಕು. ಈಗ ಬಾಗೇವಾಡಿ ಟೋಲ್ ಅವಧಿ ಯಾವಾಗ ಮುಗಿಸ್ತಾರೆ? ಅದು 20 ವರ್ಷ ಆಯ್ತು ಟೋಲ್ ಎಫ್ಕೆ ಹತ್ತಾತಾರೆ. ಈಗ ಮತ್ತೆ ಟೋಲ್ ಹೆಚ್ಚು ಮಾಡ್ಯಾರ. ಮೇಂಟೆನೆನ್ಸ್ ಇಲ್ಲ ಸರ್, ಒಂದು ಲೈಟ್ ಇಲ್ಲ, ಸರ್ವಿಸ್ ಕೇಂದ್ರ ಸರ್ಕಾರ ಇಲ್ಲ, ನಮ್ಮ ಅಂಡ್ರೆ ಬರೋಲ್ಲ, ಅವ್ರದ್ದು. ಇವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ತಾವು ಸೆಂಟ್ರಲ್ ಕೇಂದ್ರ ಸರ್ಕಾರ ಗಮನಕ್ಕೆ ತರ್ಬೋದಲ್ಲ ಸರ್? ಕನಿಷ್ಠ 8 ವರ್ಷ ಟೋಲ್ ಎಫ್ತಾರೆ ಸರ್ ಅವರು, ಆದ್ರೆ ಲಿಮಿಟ್ ಈಗ ಆಲ್ರೆಡಿ ಅಷ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿರ್ಬೋದು ಅವರು. ಈಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯ್ತಿರಲ್ಲ. ನೀವು ರೋಡ್ ಟ್ಯಾಕ್ಸ್ ಅಂತ ತೊಗೋತೀರ, ಮತ್ತೆ ಅಡಿಷನಲ್ ಟ್ಯಾಕ್ಸ್ ತೊಗೊಂತ ಚರ್ಚೆ ನಡೆದಿರ ಅದ್ರ ಬಗ್ಗೆ. ರೋಡ್ ಟ್ಯಾಕ್ಸ್ ಒಂದು ಸಾರಿ ತೊಗೊಂಡಾಗ ಮತ್ತೆ ಯಾಕೆ ಎಕ್ಸ್ಟ್ರಾ ಅಂತ ಮೊನ್ನೆ ಚರ್ಚೆ ಆಗಿದ್ದೆ. ಬಹುಶಃ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೋದು. ನಾವು ಕೂಡ ಅದ್ರ ಬಗ್ಗೆ ಈಗಾಗಲೇ ಅದ್ರ ದುಡ್ಡು ವಸೂಲಿ ಆಗಿದ್ರೆ ಅದನ್ನು ಓಪನ್ ಮಾಡಿಬಿಡ್ಬೇಕಂತ, ಓಪನ್ ಮಾಡಬೇಕು ಫ್ರೀಯಾಗಿ. ಸರಿಯಾಗಿ ಕೊಡ್ತಾ ಇರ್ತಾರೆ. ಸರ್ವಿಸ್ ರೋಡ್ಗಳಿಗೆ ಲೈಟ ಮತ್ತೊಂದು ರಿಪೇರಿ ಯಾವುದೂ ಮಾಡ್ತಾ ಇರ್ತಾರೆ. ಇದೇ ಮಾರ್ಕೆಟ್ ನಗರ್ ಬ್ರಿಡ್ಜ್ ಬಗ್ಗೆ ಸರ್ವಿಸ್ ರೋಡ್ ಇದೆ ಸರ್, ತೆಗೆದು ತೋರಿದ್ದೇವೆ ಸರ್. ಅಲ್ಲಿ ಯಾರು ಗಾಡಿ ಪಾಸ್ ಆಗ್ತದೆ ಸರ್? ನೀವು ಹೇಳಿದ ನಿಜ, ಹತ್ರ ಏನು ಪ್ರಶ್ನೆ ಇಲ್ಲ. ಅದನ್ನು ನೋಡಬೇಕಾದ ಅವರು ಗಮನಕ್ಕೆ ತರ್ತೀವಿ. ಅವರು ನ್ಯಾಷನಲ್ ಆಗ್ಯದ ಸರ್. ಒಳ ಮೀಸಲಾತಿ ವಿಷಯದ ಆಧಾರದ ಬಗ್ಗೆ ಒಲೆ ಮಾದಿಗರ ಏನು ಸಮುದಾಯಗಳ ನಡುತ್ತ ವಿಷ ಬೀಜವನ್ನು ಬಿತ್ತುವಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಇದ್ರ ಕಡೆ ತಾವು ಒಂದು ಸಮುದಾಯದ ನಾಯಕರುಗಳಾಗಿ ಯಾವ ರೀತಿ ಹೋಗ್ತಾರೆ ಸರ್? ತಮ್ಮೆಲ್ಲ ಸಮ್ಮುಖದಲ್ಲಿ ಮಗಪ್ಪ ಸಾಹೇಬರಾಗಲಿ ಅಥವಾ ಮುನಿಯಪ್ಪ ಸಾಹೇಬರಾಗಲಿ ಕಟು ಶಬ್ದಗಳಿಂದ ನಿಂದಿಸುವಂಥ ಪ್ರಯತ್ನ ನಡೀತಾ ಇದೆ. ವಿಷ ಬೀಜ ಯಾರು ಬಿತ್ತರಿ, ಯಾವಾಗ ಬಿತ್ತರಿ? ಡಿಮಾಂಡ್ ಯಾರ್ದ್ರ? ಅದು ಒಳ ಮೀಸಲಾತಿ ಕೊಡ್ಬೇಕು ಡಿಮಾಂಡ್ ಮಾಡಿದೆ ಯಾರು? ಸರ್ ನಾವು ನೀವು ಮಾಡ್ರೆ ಅದೇ ನಿಮಗೆ ಸಂಬಂಧ, ನಮಗೇನು ಸಂಬಂಧ? ನಾವ್ಯಾಕೆ ಅದನ್ನು ಸಮಾಜ ಉಳಿಯುವಂಥ ಪ್ರಶ್ನೆ ನಮ್ಮಿಂದ ಇಲ್ಲ, ಅಥವಾ ನಮಗೆ ಬೇರೆ ಮಾಡಬೇಕಂತ ಇಲ್ಲ. ಕೇಳಿದಾರ ಡಿಮಾಂಡ್ ನಿಮ್ಮ ಸಮುದಾಯಗಳಿಂದ ಡಿಮಾಂಡ್ ಬಂದಿದೆ. ನಮಗೆ ಜಾತಿ ಅನುಗುಣವಾಗಿ, ನಮ್ಮ ಸಂಖ್ಯೆ ಅನುಗುಣವಾಗಿ ನಮ್ಗೆ ಮೀಸಲಾತಿ ಬೇಕಂತ, ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮದು ಕಾಂಗ್ರೆಸ್ ಪಾತ್ರ ಎಲ್ಲಿ ಬರ್ತದೆ? ಅದು ಕಾಂಗ್ರೆಸ್ ಪಾತ್ರ ಏನಿಲ್ಲ, ಅವ್ರ ಬೇಡಿಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್ಕಾರ ನಿಖರವಾಗಿ ಹೇಳ್ತಾ ಇಲ್ಲ ಒಳ ಮೀಸಲಾತಿಯನ್ನು ಈ ತಾರೀಕಿಗೆ ಈಗಾಗಲೇ ನಾವು ಜಾರಿ ಮಾಡ್ತೀವಿ. ಇದರಲ್ಲಿ ಯಾಕೆ ಗೊಂದಲ ಆಗ್ತಾ ಇದೆ? ನೀವು ಹೇಳ್ಬೇಕಾದ ಇಷ್ಟೇ ಯಾರು ಕೊಟ್ಟಾರ? ಅದಕ್ಕೆ ಕೋರ್ಟ್ ಕೊಟ್ಟಾರ. ನಾವು ಮಾಡಿದ್ದೀವಿ, ಹೆಚ್ಚು ಮಾಡಿದ್ದೀವಿ. ಮೀಸಲಾತಿನೂ ಕೂಡ ಕೊಟ್ಟಿದ್ದೀವಿ, ಒಳ ಮೀಸಲಾತಿ. ಅಂತಿಮವಾಗಿ ಹೈಕೋರ್ಟ್ ಇವತ್ತಷ್ಟೇ ಕೊಟ್ಟಿದೆ. ಅವ್ರು ಏನು ಹೇಳಿದಾರಂದ್ರೆ ಮುಂಚೆ ಹೆಂಗಿತ್ತು ಹಂಗೆ ನಡ್ಕೋಬೇಕಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು 15ರಲ್ಲಿ ಕೊಡ್ತಾ ಇದ್ದೀವಿ, ಈಗ 17ರಲ್ಲಿ ಅಲ್ಲ, 15ರಲ್ಲಿ ಒಳ ಮೀಸಲಾತಿ ಮುಂದಿನ ಕ್ಯಾಬಿನೆಟ್ಟಾಗಿ ಡಿಸಿಷನ್ ತಗೋತಾರೆ. ಮತ್ತು 3 ಅಥವಾ 4 ಆಗ್ಬೋದು, 3 ಅಥವಾ 4 ಆಗ್ಬೋದು. ಗೆಲ್ತೀವಿ ನಾವು, ಯಶಸ್ವಿ ಆದ್ರೆ ಗೆಲ್ತೀವಿ. ಇನ್ನೂ ಬರ್ಬೇಕು, ರಿಸಲ್ಟ್ ಆಗಬೇಕು, ಇನ್ನೂ ಆದ್ಮ್ಯಾಗ ಇನ್ನೂ ವೇಟ್ ಮಾಡಬೇಕಲ್ಲ. ಯಾವುದ್ರೆ ಬದಲಾವಣೆ ಮಾಡ್ಬೇಕು. ಯಾಕೆ ಎಲ್ಲಿವರೆಗೆ ಕಾಯ್ದ ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ. ಇದನ್ನ ಬೇಗ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆನೂ ಇಲ್ಲ. ಅದು 4 ತಾರೀಕು ಏನಾರು ಆಗುತ್ತೆ.
ನಮ್ಮ ಪರವಾಗಿ ಬರ್ಬೋದು ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು ಇದನ್ನು ನಾವು ಅಂದರೆ ಬದಲಾವಣೆ ಹೊಸ ಗಾಳಿ ಬೀಸ್ತೆ ಅಂದರೆ ಯಾವುದ್ರೆ ಬದಲಾವಣೆ ಆಗ್ಬೇಕಂತ ಅಲ್ಲ, ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತೇವೆ, 30 ತಿಂಗಳು ದಾಟಿ ಹೋಯ್ತೀಗ. ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಪುನರಾವರ್ತನೆ ಆಗುತ್ತಾ ವಿಸ್ತರಣೆ ಎರಡೂ ಬರ್ತಾರೆ. ಸರ್, ಶಾಸಕರ ಕಡೆಯಿಂದ ಕಾರ್ಯಕರ್ತರವರೆಗೂ ತಮ್ಮ ಏನು ಹುದ್ದೆಗಳನ್ನು ನೀಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ, ಅದನ್ನ ಅಸಮಾಧಾನ ಇದೆ ಸರ್. ಇದರಾಗಿ ನಿಗಮ ಮಂಡಳಗಳು ಇರ್ಬೋದು ಅಥವಾ ಮಂತ್ರಿ ಮಂಡಳಗಳು, ಇದಕ್ಕೇನಾದ್ರೂ ಪಕ್ಷ ಹೈಕಮಾಂಡ್ ಏನಾದರೂ ವಿಚಾರ ಮಾಡ್ತಾ ಇದೆ? ಅದನ್ನೇ ಹೇಳಿದ್ರೆ